ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಮ್ ಮೇಡ್ ಇದು, ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ನೀವು ಮಾಡೋದ್ರಿಂದ ಹೇರ್ ತುಂಬ ದಟ್ಟವಾಗಿ ತುಂಬ ಲಾಂಗ್ ಹೇರ್ ಬರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ನಿಮಗೆ. ಸೊ ಇದಕ್ಕೆ ನಾನಿವಾಗ ಒಂದು ಪ್ಯಾನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, ಒಂದು 2-3 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ಯಾಕೆಂದರೆ ಸ್ವಲ್ಪ ಕಡಿಮೆ, ಅರ್ಧ ಲೀಟರ್ ಎಣ್ಣೆಗೆ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ, ಕೊಬ್ಬರಿ ಎಣ್ಣೆಗೆ ಇದನ್ನು. ಸೊ ಹಾಗಾಗಿ ಅದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು. ನೋಡಿ, ಈ ಥರ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು, ಇದು ಕೆಂಪಗಾಗಬೇಕು. ಸೊ ಇದಾಗಿದ್ದಾದಮೇಲೆ ಒಂದು ಬಟ್ಲು ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಸಿ ಕರ್ಬೇವಿನ ಸೊಪ್ಪು. ಇದನ್ನು ಕೂಡ ನೀವು ನೀಟಾಗಿ ಬಾಡಿಸ್ಕೊಬೇಕು. ಸ್ವಲ್ಪ ಬಿಸಿ ಆಗೋ ಥರ ಆ ಕಡೆ ಈ ಕಡೆ ಸ್ವಲ್ಪ ನೀಟಾಗಿ ಬಾಡಿಸ್ಕೊಬೇಕು. ಇದನ್ನು ಮೆಂತ್ಯ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ, ಸೇಮ್ ಅದೇ ಥರ ಇದನ್ನು ಕೂಡ ನಾವು ಕರ್ಬೇವಿನ ಸೊಪ್ಪನ್ನು ಕೂಡ ಮಾಡ್ಕೊಬೇಕು. ಇದು ತುಂಬ ನೋಡಿ ಅರೋಮನೆ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಹಚ್ಚೋದ್ರಿಂದ ಕೂದಲು ತುಂಬ ದಟ್ಟವಾಗಿ ಬರುತ್ತೆ ಮತ್ತು ಲಾಂಗ್ ಹೇರ್ ಕೂಡ ಬರುತ್ತೆ ನಮಗೆ. ಇದೆರಡನ್ನು ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೊಬೇಕು ಇದನ್ನು. ಸೊ ಹಂಗಾಗಿ ನಾನು ಈಗ ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಇದು ಫುಲ್ಲು ನೈಸ್ ಬೇಡ, ನೋಡಿ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾವು ರುಬ್ಬಿರೋ ಮಿಶ್ರಣನ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡು ಮತ್ತೆ ಒಂದು ಪ್ಯಾನ್ನ ತೊಗೊಂಡು ನಾವು ಇವಾಗ ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಮತ್ತೆ ಬಿಸಿ ಮಾಡ್ತಿದ್ದಾಗೇ ನಾನು ಕೊಬ್ಬರಿ ಎಣ್ಣೆನ ಫುಲ್ ಹಾಕೊತಾ ಇದ್ದೀನಿ. ಅರ್ಧ ಲೀಟರ್ ಎಣ್ಣೆ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನ್ಯಾಚುರಲ್ ಕೊಬ್ಬರಿ ಎಣ್ಣೆ, ನಾನು ಯಾವುದು ಕೆಮಿಕಲ್ ಹಾಕಿರೋದು ಅಂಗಡಿಯಿಂದ ತೊಗೊಬಂದಿರೋ ಎಣ್ಣೆ ಅಲ್ಲ ಇದು. ನಾವೇ ಗಾಣದಲ್ಲಿ ಮಾಡಿಸಿರೋಂಥ ಎಣ್ಣೆ. ಸೊ ಇದು ಇನ್ನೂ ಫುಲ್ಲು ಕಾಯೋದಕ್ಕಿಂತ ಮುಂಚೆನೇ ಈ ಪೌಡ್ರನ್ನ ಹಾಕ್ಕೊಬೇಕು, ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಅಲ್ವಾ. ಏಕೆಂದರೆ ಚೆನ್ನಾಗಿದ್ದು ಆಯಿಲ್ ಕುದಿ ಬಂದಾದಮೇಲೆ ಹಾಕಿದ್ರೆ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಇದು. ಏಕೆಂದರೆ ಸ್ಟಾರ್ಟಿಂಗಲ್ಲೇ ಘಮ ಎಲ್ಲ ಬಿಟ್ಕೊಬೇಕಲ್ವಾ, ಅದು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಕುದಿ ಬರಬೇಕು ಚೆನ್ನಾಗಿ. ಆವಾಗ ಅದ್ರದ್ದು ಪರಿಮಳ ಎಲ್ಲ ನಮಗೆ ನೀಟಾಗಿ ಬರುತ್ತೆ, ಅದರೊಳಗಡೆ ಇರೋ ಸತ್ವ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ಕುದಿಸ್ಕೊಬೇಕು. ಒಂದು ಏನಿಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್ ಬೇಕು. ಇದು ನೋಡಿ ನೊರೆ ಥರ ಎಲ್ಲ ಬರ್ತಿದೆ ಅಲ್ವಾ, ಇದೆಲ್ಲ ತಣ್ಣಗಾಗಬೇಕು, ಇದೆಲ್ಲ ಹಾರಬೇಕು, ನೊರೆ ಎಲ್ಲ ಸೈಡಿಗೆ ಇದಾಗಿ ಆ ಥರ ಕಲರ್ ಬರಬೇಕು ನಮಗೆ. ಗ್ರೀನ್ ಕಲರ್ ಬರುತ್ತೆ. ಸ್ವಲ್ಪ ನೋಡ್ತಾ ಇದ್ದೀರಾ ಅಲ್ವಾ ನೀವು ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಫುಲ್ಲು ಕಲ್ಲರೆಲ್ಲ ಬಂದಿರುತ್ತೆ. ನೋಡಿ ಇವಾಗ ಅದನ್ನು ಒಂದು 1/2 hour ತಡಿಯೋಕ್ಕೆ ಬಿಟ್ಟಿದ್ದೆ ನಾನು. 1/2 hour ಆಗಿದ್ದಾದಮೇಲೆ ನಾನು ಇವಾಗ ಒಂದು ಸೋಲ್ಸೋದಕ್ಕೊಂದು ಜರಡಿ ತೊಗೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಪ್ರೇಟ್ ಮಾಡ್ಕೊಬೇಕು, ಯಾಕೆಂದರೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದು ತರಿ ಎಲ್ಲ ಹಾಗೆ ಉಳಿದ್ಬಿಡುತ್ತೆ ಅಲ್ವಾ. ಸೊ ಅದನ್ನು ಸಪ್ರೇಟ್ ಮಾಡ್ಕೊಬೇಕಂತ ಹೇಳಿಬಿಟ್ಟು ಈ ರೀತಿ ನಾನು ಸೋದಿಸಿಟ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ತಣಿಯೋಕ್ಕೆ ಬಿಟ್ಟಿದ್ದಾದಮೇಲೆ ನೋಡಿ ಇಲ್ಲಿ ಪಕ್ಕ ಒಂದು ಬೌಲ್ ಇಟ್ಕೊಂಡಿದ್ದೀನಲ್ವ, ಇದು ಒಂದು ವಾಟರ್ ಕ್ಯಾನ್ ಆಗ್ಬೋದು, ನೀವು ಯಾವ್ದಾದ್ರು ಸ್ಟೋರ್ ಮಾಡ್ಕೊತೀರಲ್ವ, ಸೊ ಆ ಥರ ಒಂದು ಸ್ಟೋರ್ ಮಾಡಿಕೊಂಡು ಇಟ್ಕೊಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.